ವೆಲ್ಕಮ್ ಟು ಬಸವೈಟೆ ಮಾನ್ವಿ. ಇವತ್ತಿನ ಕೋಪಾ ಕ್ಲಾಸಲ್ಲಿ ಪ್ರಿವಿಯಸ್ ಕ್ಲಾಸಲ್ಲಿ ಇಂಟರ್ನೆಟ್ ಟೆಕ್ನಾಲಜೀಸ್ ಇಂಟ್ರೊಡಕ್ಷನ್ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇಂಟರ್ನೆಟ್ ರೆಫರೆನ್ಸ್ ಮಾಡೆಲ್ಸ್ ಯಾವ್ಯಾವು ಅದ್ರದ್ದು ಎಕ್ಸ್ಪ್ಲನೇಷನ್ ನೋಡೋ ಕ್ಲಾಸ್ ಇವತ್ತು. ಫಸ್ಟು ಇಂಟರ್ನೆಟ್ ರೆಫರೆನ್ಸ್ ಮಾಡೆಲಲ್ಲಿ ಎರಡು ವಿಧ, ಅಂದರೆ ಟು ಟೈಪ್ಸ್. ಇನ್ ಇಂಟರ್ನೆಟ್ ರೆಫರೆನ್ಸ್ ಮಾಡೆಲ್ಸ್ ಆರ್ OSI ರೆಫರೆನ್ಸ್ ಮಾಡೆಲ್ ಆ್ಯಂಡ್ TCP/IP ರೆಫರೆನ್ಸ್ ಮಾಡೆಲ್. ಇವೆರಡು ಟೈಪ್ ಇಂಟರ್ನೆಟ್ ರೆಫರೆನ್ಸ್ ಮಾಡೆಲಲ್ಲಿ OSI ಮತ್ತು TCP/IP. ಫಸ್ಟ್ ಒನ್ OSI ರೆಫರೆನ್ಷಿಯಲ್ ಮಾಡೆಲ್ ಅಥವಾ OSI ರೆಫರೆನ್ಸ್ ಮಾಡೆಲ್ ಅಂದರೆ ಫಸ್ಟು ಅಬ್ರಿವೇಷನ್ ಅಥವಾ ಫುಲ್ ಫಾರ್ಮ್ OSI ಅಂದರೆ ಓಪನ್ ಸಿಸ್ಟಮ್ ಇಂಟರ್ಫೇಸ್, ಓಪನ್ ಸಿಸ್ಟಮ್ ಇಂಟರ್ಫೇಸ್. This model is developed by the International Organization of Standardization. ISO ಈ ಮಾಡೆಲ್ನ ಡೆವಲಪ್ ಮಾಡಿದರೆ, ಅದಕ್ಕೋಸ್ಕರ ಇದನ್ನ ISO OSI ಮಾಡೆಲ್ ಅಂತಲೂ ಕರೀತಾರೆ. ಇಂಟರ್ನೆಟ್ OSI ರೆಫರೆನ್ಸ್ ಮಾಡೆಲ್ನ ISOದವರು ಡೆವಲಪ್ ಮಾಡಿದ್ದಾರೆ. ISO ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಜೇಷನ್ ಅನ್ನೋದು ಫುಲ್ ಫಾರ್ಮ್ ಆಫ್ ISOದವ್ರು ಡೆವಲಪ್ ಮಾಡಿದ ಸಲುವಾಗಿ ISO OSI ಮಾಡೆಲ್ ಅಂತಲೇ ಇದಕ್ಕೆ ಹೊಸ ಹೆಸರಿಟ್ರು. The OSI model consists of 7 layers as shown in the following diagram. Each layer has the specific function. OSI ರೆಫರೆನ್ಷಿಯಲ್ ಮಾಡೆಲಲ್ಲಿ ಒಟ್ಟು 7 ಸ್ಟೆಪ್ಸ್ ಅಥವಾ 7 ಲೇಯರ್ಸ್ ಬರ್ತವೆ. However, each layer provides service to the layer above. ಈ OSI ಲೇಯರಲ್ಲಿ ಹೆಂಗೆ ನೆನ್ಪಿಡ್ಬೇಕು? OSI ಲೇಯರ್ ಅಂದರೆ 7 ಲೇಯರ್ಸ್ ಇದ್ದಾವೆ OSI ಅಂತೇಳಿ. ಇದರ ಇನ್ನೊಂದು ಹೆಸರು ISO OSI ಅಂತೇಳಿ ISOದವರು ಹೆಸರಿಟ್ಟಿದ್ದಾರೆ. 7 ಲೇಯರ್ಸ್ ಯಾವ್ಯಾವು? ಅಪ್ಲಿಕೇಶನ್, ಇದನ್ನ ಅಪ್ಲಿಕೇಶನ್ ಪ್ರೋಟೋಕಾಲ್ ಅಂತಾರೆ. ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡೇಟಾ ಲಿಂಕ್, ಫಿಸಿಕಲ್. ಇದನ್ನ ಹೆಂಗೆ ನೆನ್ಪಿಡ್ಬೇಕಂದ್ರೆ ಫಸ್ಟ್ ವರ್ಡ್ ಯಾವಾಗಲೂ ನೆನ್ಪಿಡ್ಬೇಕು. APSTNDP. ಈ ಕಡೆ APSTNDP ಇರಬೇಕು, ಈ ಕಡೆನೂ ಅದೇ APSTNDP. ಇಲ್ಲಿ ಆ್ಯರೋ ಮಾರ್ಕ್ ಡೌನ್ ಅಲ್ಲಿ ಇರಬೇಕು, ಇಲ್ಲಿ ಆ್ಯರೋ ಮಾರ್ಕ್ ಅಪ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಮತ್ತು ಈ ಅಪ್ಲಿಕೇಶನ್ ಫಸ್ಟ್ ಲೇಯರ್, ಇದು ಅಪ್ಲಿಕೇಶನ್ ಲೇಯರ್, ಇದನ್ನ ಅಪ್ಲಿಕೇಶನ್ ಪ್ರೋಟೋಕಾಲ್ ಅಂತಾರೆ. ಈ ಮಾರ್ಕ್ನ ಅಪ್ಲಿಕೇಶನ್ ಪ್ರೋಟೋಕಾಲ್. ನೆಕ್ಸ್ಟ್ ಒನ್ ಪ್ರೆಸೆಂಟೇಷನ್, ಥರ್ಡ್ ಒನ್ ಸೆಷನ್ ಲೇಯರ್, ಫೋರ್ತ್ ಒನ್ ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್, ಡಾಟಾ ಲಿಂಕ್, ಫಿಸಿಕಲ್. ಇವಕ್ಕೆಲ್ಲ ಒಂದು ಕನೆಕ್ಷನ್ ಕೊಟ್ಟಿರ್ತಾರೆ. ಇದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಫಿಸಿಕಲ್ ಲೇಯರ್. ದಿಸ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾಲೋವಿಂಗ್ ಆಕ್ಟಿವಿಟೀಸ್: ಆಕ್ಟಿವೇಟಿಂಗ್, ಮೇಂಟೈನಿಂಗ್ ಆ್ಯಂಡ್ ಡಿಆಕ್ಟಿವೇಟಿಂಗ್ ದ ಫಿಸಿಕಲ್ ಕನೆಕ್ಷನ್. ಫಿಸಿಕಲ್ ಅಂದರೆ ಯೂಸರ್ ನೋಡೋಕ್ಕೆ ಸಿಗುವಂಥದ್ದು ಫಿಸಿಕಲ್ ಕನೆಕ್ಷನ್ ಅಂತ ಕರೀತಾರೆ. ಆಕ್ಟಿವೇಟ್ ಮಾಡ್ಬೋದು, ಕನೆಕ್ಷನ್ ಆಕ್ಟಿವೇಟ್ ಮಾಡ್ಬೋದು, ಡಿಆಕ್ಟಿವೇಟ್ ಮಾಡ್ಬೋದು, ಮೇಂಟೈನ್ ಮಾಡೋಕ್ಕೆ ಈ ಲೇಯರ್ನ ಬಳಸ್ತಾರೆ. ನೆಕ್ಸ್ಟ್ ಡಿಫೈನಿಂಗ್ ವೋಲ್ಟೇಜಸ್ ಆ್ಯಂಡ್ ಡೇಟಾ ರೇಟ್ಸ್ ನೀಡೆಡ್ ಫಾರ್ ಟ್ರಾನ್ಸ್ಮಿಷನ್ಗೆ ವೋಲ್ಟೇಜ್ ಮತ್ತು ಡೇಟಾ ರೇಟ್ ಯಾವಾಗ ನೀಡಿದೆ ಅನ್ನೋದಕ್ಕೆ ಅಪ್ಲಿಕೇಶನ್ ಲೇಯರ್ನ ಬಳಸ್ತಾರೆ. ನೆಕ್ಸ್ಟ್ ಕನ್ವರ್ಟಿಂಗ್ ಡಿಜಿಟಲ್ ಬಿಟ್ಸ್ ಇಂಟು ಎಲೆಕ್ಟ್ರಾನಿಕಲ್ ಸಿಗ್ನಲ್. ಡಿಜಿಟಲ್ ನಂಬರಿಂದ ಎಲೆಕ್ಟ್ರಾನಿಕ್ ನಂಬರ್ಸ್ಗೆ ಅಥವಾ ಎಲೆಕ್ಟ್ರಾನಿಕ್ ಸಿಗ್ನಲ್ಗೆ ಕನ್ವರ್ಟ್ ಮಾಡೋ ಈ ಲೇಯರ್ ಸಪೋರ್ಟ್ ಮಾಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ. ಡಿಸೈಡಿಂಗ್ ವೆದರ್ ದ ಕನೆಕ್ಷನ್ ಇಸ್ ಸಿಂಪ್ಲೆಕ್ಸ್, ಆರ್ ಡ್ಯೂಪ್ಲೆಕ್ಸ್ ಅಥವಾ ಫುಲ್ ಡ್ಯೂಪ್ಲೆಕ್ಸ್. ಇವೆಲ್ಲ ಕನೆಕ್ಷನ್ ಟೈಪ್ಸ್ ಅಂತ ಕರೀತಾರೆ. ಸಿಂಪ್ಲೆಕ್ಸು, ಆರ್ ಡ್ಯೂಪ್ಲೆಕ್ಸು ಮತ್ತು ಫುಲ್ ಡ್ಯೂಪ್ಲೆಕ್ಸು. ಫಿಸಿಕಲ್ ಲೇಯರು ಡಿಸೈಡ್ ಮಾಡುತ್ತೆ ದ ಕನೆಕ್ಷನ್ ಯಾವ ಟೈಪಲ್ಲಿದೆ ಅಂತ ಹೇಳಿ. ನೆಕ್ಸ್ಟ್ ಒನ್ ಡಾಟಾ ಲಿಂಕ್ ಲೇಯರ್. ದ ಡಾಟಾ ಲಿಂಕ್ ಲೇಯರ್ performs the following functions. Performs a synchronization and error control for the information which is to be transmitted over the physical link. ಫಿಸಿಕಲ್ ಲಿಂಕ್ ದಾಟಿದರೆ ಡಾಟಾ ಲಿಂಕ್ ಲೇಯರ್ ಬರುತ್ತೆ. ಇದು ಏನು ಪರ್ಫಾರ್ಮ್ ಮಾಡುತ್ತೆ ಅಂದರೆ ಈ ಲೇಯರ್ ಫಂಕ್ಷನ್ ಏನಂದರೆ ಎರರ್ ಕಂಟ್ರೋಲ್, ಎರರ್ ಡಿಟೆಕ್ಟ್ ಮಾಡೋಕ್ಕೆ ಈ ಲೇಯರ್ ಸಪೋರ್ಟ್ ಮಾಡುತ್ತೆ. ಎರರ್ ಡಿಟೆಕ್ಷನ್ ಬಿಟ್ಸ್ ಟು ಡೇಟಾ, ಎರರ್ ಡಿಟೆಕ್ಷನಿಂದ ಡೇಟಾಗೆ ಕನ್ವರ್ಟ್ ಮಾಡುತ್ತೆ ಈ ಲೇಯರ್. ಎನೇಬಲ್ಸ್ ಎರರ್ ಡಿಟೆಕ್ಷನ್ ಆ್ಯಂಡ್ ಆ್ಯಡ್ಸ್ ಎರರ್ ಡಿಟೆಕ್ಷನ್ ಬಿಟ್ಸ್ ಟು ದ ಡಾಟಾ ವಿಚ್ ಹ್ಯಾಡ್ ಟು ಬಿ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಎರರ್ ಡಿಟೆಕ್ಷನ್ ಡಿಟೆಕ್ಟ್ ಮಾಡೋ ಕೆಪಾಸಿಟಿ ಈ ಲೇಯರ್ಗಿದೆ. ನೆಕ್ಸ್ಟ್ ಒನ್ ನೆಟ್ವರ್ಕ್ ಲೇಯರ್. ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ನೆಟ್ವರ್ಕ್ ಲೇಯರ್. ಇವೆಲ್ಲ ಫಾಲೋಯಿಂಗ್ ಫಂಕ್ಷನ್ಸ್ ಯಾವುದ್ರದ್ದು? ನೆಟ್ವರ್ಕ್ ಲೇಯರ್. ಟು ರೂಟ್ ದ ಸಿಗ್ನಲ್ಸ್ ಥ್ರೂ ದ ವೇರಿಯಸ್ ಚಾನಲ್ to the other end.
ನೆಟ್ವರ್ಕ್ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಮೋರ್ ದೆನ್ ಒನ್ ಸಿಗ್ನಲ್ ಅಂತಾನೆ ಕರೀತಾರೆ. ಟು ರೂಟ್ ದ ಸಿಗ್ನಲ್ಸ್ ಥ್ರೂ ವೇರಿಯಸ್ ಚಾನಲ್ಸ್ ಮುಖಾಂತರ ಸಿಗ್ನಲ್ ಕೊಡೋಕೆ ಈ ಲೇಯರ್ ಕೆಲಸ ಮಾಡುತ್ತೆ. ಎಟ್ ದ ಎಂಡ್ಗೆ ಎಲ್ಲಿ ಮೇನ್ ಸೋರ್ಸ್ ಟು ಡೆಸ್ಟಿನೇಷನ್ ಮೇನ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್ಗೆ ಕನೆಕ್ಟ್ ಕೊಡೋಕೆ ಈ ಚಾನಲ್ ಮುಖಾಂತರ ಸಿಗ್ನಲ್ಸ್ನ ಕನೆಕ್ಟ್ ಮಾಡುತ್ತೆ ಈ ಲೇಯರ್. ಟು ಆ್ಯಕ್ಟ್ ಆಸ್ ಎ ನೆಟ್ವರ್ಕ್ ಕಂಟ್ರೋಲರ್ ಬೈ ಡಿಸೈಡಿಂಗ್ ವಿಚ್ ರೂಟ್ ಡೇಟಾ ಶುಡ್ ಟೇಕ್. ಈ ಲೇಯರ್ ಏನು ಮಾಡುತ್ತೆ ಅಂದರೆ ನೆಟ್ವರ್ಕ್ ಕಂಟ್ರೋಲರ್ ಅಂತ ಕರೀತಾರೆ. ಇದು ನೆಟ್ವರ್ಕ್ ಕಂಟ್ರೋಲ್, ಇಟ್ ಆ್ಯಕ್ಟ್ ಆಸ್ ಎ ನೆಟ್ವರ್ಕ್ ಕಂಟ್ರೋಲರ್. ಇದು ಒಂದು ಆ್ಯಕ್ಟ್ ಮಾಡುತ್ತೆ ನೆಟ್ ಕಂಟ್ರೋಲರ್ ಥರ. ಡಿಸೈಡಿಂಗ್ ವಿಚ್ ರೂಟ್ ಡೇಟಾ ಶುಡ್ ಟೇಕ್, ಯಾವ ರೂಟ್ ಡೇಟಾನ ಯಾವುದನ್ನು ತೊಗೊಬೇಕಂತ ಡಿಸೈಡ್ ಮಾಡುತ್ತೆ. ಟು ಡಿವೈಡ್ ದ ಔಟ್ ಗೋಯಿಂಗ್ ಮೆಸೇಜಸ್ ಇಂಟು ಪ್ಯಾಕೆಟ್ಸ್ ಅಂದರೆ ಒಂದು ಮೆಸೇಜ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಪ್ಯಾಕೇಜ್ ಅಂತಾರೆ, ಪ್ಯಾಕೆಟ್ಸ್. ಆ್ಯಂಡ್ ಟು ಅಸೆಂಬಲ್ ಇನ್ಕಮಿಂಗ್ ಪ್ಯಾಕೆಟ್ಸ್ ಇಂಟು ಮೆಸೇಜ್ ಫಾರ್ ಹೈಯರ್ ಲೆವೆಲ್ಸ್. ಇದು ಔಟ್ ಗೋಯಿಂಗ್ ಮೆಸೇಜ್ನ ಡಿವೈಡ್ ಮಾಡಿ ಪ್ಯಾಕೆಟ್ಸ್ ಥರ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟ್ ಲೇಯರ್. ದಿಸ್ ಟ್ರಾನ್ಸ್ಪೋರ್ಟ್ ಲೇಯರ್ಸ್ ಆರ್ ಫಾಲೋವಿಂಗ್ ಫಂಕ್ಷನ್ಸ್. It decides if the data transmission should take place or a parallel path or a single path. ಈ ಟ್ರಾನ್ಸ್ಪೋರ್ಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಬೇಸಿಕಾಗಿ ಟ್ರಾನ್ಸ್ಪೋರ್ಟ್ ಅಂದರೆ ಏನು, ಟ್ರಾನ್ಸ್ಪೋರ್ಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ದಾರಿಯಲ್ಲಿ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಇಲ್ಲಿ OSI ರೆಫರೆನ್ಸ್ ಮಾಡೋರಲ್ಲಿ, ISO OSI ರೆಫರೆನ್ಸ್ ಮಾಡೋರಲ್ಲಿ ಈ ಲೇಯರ್ ಯಾವ ಥರ ಫಂಕ್ಷನ್ ಅಥವಾ ಆ್ಯಕ್ಟ್ ಮಾಡುತ್ತೆ ಅಂದರೆ, ಇಟ್ ಡೇಟಾ ಟ್ರಾನ್ಸ್ಮಿಟ್ ಮಾಡುತ್ತೆ. ಒಂದು ಇಲ್ಲ ಸಿಂಗಲ್ ಪಾತ್ ಅಥವಾ ಪ್ಯಾರಲಲ್ ಪಾತಲ್ಲಿ ಕಳಿಸೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇಟ್ ಪರ್ಫಾರ್ಮ್ಸ್ ದ ಮಲ್ಟಿಪ್ಲೆಕ್ಸಿಂಗ್, ಸ್ಪ್ಲಿಟಿಂಗ್ ಆನ್ ಡೇಟಾ. ಸ್ಪ್ಲಿಟ್ ಮಾಡುತ್ತೆ, ಡೇಟಾ ಸ್ಪ್ಲಿಟ್ ಅಂದರೆ ಮೋರ್ ದೆನ್ ಒನ್ ಡಿವೈಡ್ ಮಾಡುತ್ತೆ, ಅದಕ್ಕೆ ಮಲ್ಟಿಪ್ಲೆಕ್ಸ್ ಅಂತ ಕರೀತಾರೆ. ಇಟ್ ಬ್ರೇಕ್ಸ್ ದ ಡೇಟಾ ಗ್ರೂಪ್ಸ್ ಇಂಟು ಸ್ಮಾಲರ್ ಯೂನಿಟ್ಸ್. ಬಿಗ್ ಗ್ರೂಪ್ಸ್ನ ಸ್ಮಾಲ್ ಯೂನಿಟ್ಸ್ ಆಗಿ ಮಾಡಿ ಪ್ಯಾಕೆಟ್ಸ್ ಮುಖಾಂತರ ಕಳಿಸುತ್ತೆ. ನೆಕ್ಸ್ಟ್ ಒನ್ ಸೆಷನ್ ಲೇಯರ್. ಸೆಷನ್ ಲೇಯರ್ perform the following functions. It manages the messages and synchronizes the conversations between two different applications. ಈ ಸೆಷನ್ ಲೇಯರ್ ಏನು ಮ್ಯಾನೇಜ್ ಮಾಡುತ್ತಂದರೆ, ಇಟ್ ಕನ್ವರ್ಸೇಷನ್ ಬಿಟ್ವೀನ್ ದ ಟೂ ಡಿಫ್ರೆಂಟ್ ಎರಡರಿಂದ ಹೆಚ್ಚಿಗೆ ಅಪ್ಲಿಕೇಶನ್ನ ಸಿಂಕ್ರನೈಸ್ ಮಾಡೋಕ್ಕೆ ಈ ಲೇಯರ್ ಸಪೋರ್ಟ್ ಆಗುತ್ತೆ. ಇಟ್ ಕಂಟ್ರೋಲ್ಸ್ ಲಾಗಿಂಗ್ ಆನ್ ಮತ್ತು ಲಾಗಿಂಗ್ ಆನ್ ಮಾಡೋಕ್ಕೆ ಕಂಟ್ರೋಲ್ ಮಾಡುತ್ತೆ. ಯೂಸರ್ ಐಡೆಂಟಿಫೈ ಮಾಡ್ತಾನೆ, ಯುನೀಕ್ IP ಅಡ್ರೆಸ್ ಥರ. ಬಿಲ್ಲಿಂಗ್ ಆ್ಯಂಡ್ ಸೆಷನ್ ಮ್ಯಾನೇಜ್ಮೆಂಟ್ ಈ ಸೆಷನ್ ಲೇಯರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಒನ್ ಪ್ರೆಸೆಂಟೇಷನ್ ಲೇಯರಲ್ಲಿ. ದಿಸ್ ಲೇಯರ್ ಮೇಕ್ಸ್ ಇಟ್ ಶೋರ್ ದಟ್ ದ ಇನ್ಫಾರ್ಮೇಷನ್ ಇಸ್ ಡೆಲಿವರ್ಡ್ ಇನ್ such a form that the receiving system will understand to use it. ಪ್ರೆಸೆಂಟೇಷನ್ ಲೇಯರ್ ಅಂದರೆ ಪ್ರೆಸೆಂಟೇಷನ್, ಈಗ ನಾನು ಒಂದು PPT ಅಥವಾ ಪ್ರೆಸೆಂಟೇಷನ್ ನಾನು ಮಾಡಿದಾಗ ಇನ್ನೊಬ್ರಿಗೆ ಅರ್ಥ ಆಗೋ ಥರ ಮಾಡಿದಾಗ ಅದು ಮಾಡಿದ್ದಕ್ಕೆ ಬೆಲೆ ಸಿಗುತ್ತೆ. ಅದೇ ಥರ ಪ್ರೆಸೆಂಟೇಷನ್ ಇವರು ಡೆಲಿವರ್ ಮಾಡಿದಾಗ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅರ್ಥ ಆಗಿರಬೇಕು ಯೂಸರ್ಸ್ಗೆ, ಬೇರೆಯವ್ರು ಯೂಸ್ ಮಾಡೋಕ್ಕಲ್ಕ ಅದು ಅರ್ಥ ಆಗಿರ್ಬೇಕು ಅಂಥೇಳಿ ಈ ಲೇಯರ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ application layer. Application layer performs the following functions. It provides a different services such as manipulation of information in several ways. ಈ ಅಪ್ಲಿಕೇಶನ್ ಲೇಯರ್ ಏನು ಮಾಡುತ್ತೆ, ಬಂದಿದ್ದು ಡೆಲಿವರಿ ಆಗಿ ಸರ್ವಿಸಸ್ನ ಮ್ಯಾನಿಪುಲೇಟ್ ಮಾಡಿ ಡಿಫ್ರೆಂಟ್ ವೇಸಲ್ಲಿ ಮ್ಯಾನಿಪುಲೇಟ್ ಮಾಡುತ್ತೆ. ಟ್ರಾನ್ಸ್ಫರಿಂಗ್ ದ ಫೈಲ್ಸ್ ಆಫ್ ಇನ್ಫಾರ್ಮೇಷನ್, distributing the result, etc. Other functions such as login ಅಥವಾ password checking are also performed by the application layer. Application layer main function ಏನಂದರೆ ಲಾಗಿನ್ ಅಥವಾ ಪಾಸ್ವರ್ಡ್ ಚೆಕ್ ಮಾಡೋದಕ್ಕೆ ಮತ್ತು ಪರ್ಫಾರ್ಮ್ ಮಾಡೋದಕ್ಕೆ ಅಪ್ಲಿಕೇಶನ್ ಲೇಯರ್ ಬಳಸ್ತಾರೆ. ನೆಕ್ಸ್ಟ್ ಒನ್ OSI ರೆಫರೆನ್ಸ್ ಮಾಡಲ್. 7 ಲೇಯರ್ಸ್ ಮುಗಿದ್ವು. ನೆಕ್ಸ್ಟ್ ಸೆಕೆಂಡ್ ಒನ್ ರೆಫರೆನ್ಸ್ ಮಾಡಲ್, ಅದು TCP ಅಥವಾ TCP or IP, TCP/IP ಅಂತಲೂ ಕರೀತಾರೆ. TCP/IP model is a practical model and it is used in the internet. ಇಂಟರ್ನೆಟ್ಟಲ್ಲಿ TCP/IP ರೆಫರೆನ್ಸ್ ಮಾಡೆಲ್ನ ಬಳಸ್ತಾರೆ. TCP/IP is a acronym of a transmission control protocol ಅಥವಾ and internet protocol. acronym ಅಂದರೆ ಫುಲ್ ಫಾರ್ಮ್ ಮತ್ತು ಅಬ್ರಿವೇಷನ್. TCP/IP ಇದು ಫುಲ್ ಫಾರ್ಮ್ ಏನಂದರೆ ಟ್ರಾನ್ಸ್ಮಿಷನ್, ಟ್ರಾನ್ಸ್ಮಿಷನ್, C ಕಂಟ್ರೋಲ್, P protocol and I internet, P protocol. Transmission control protocol and internet protocol is the full form. The TCP/IP model combines the two ways
two layers, physical and data link layer into the one layer. ಈ ಲೇಯರ್ ಅಲ್ಲಿ 4 ಲೇಯರ್ಸ್ ಇರ್ತವೆ. ಈ ಲೇಯರ್ ಹೋಸ್ಟ್ ಟು ನೆಟ್ವರ್ಕ್ ಲೇಯರ್ ಅಲ್ಲಿ ಫಿಸಿಕಲ್ ಮತ್ತೆ ಡೇಟಾ ಲಿಂಕ್ ಲೇಯರ್ನ ಕಂಬೈನ್ ಇಂಟು ಮಾಡಿ ಹೋಸ್ಟ್ ಟು ನೆಟ್ವರ್ಕ್ ಲೇಯರ್ ಅನ್ನೋದು ಒಂದು ಲೇಯರ್ ತೆಗೆದಿರ್ತಾರೆ. ಯಾವ ಲೇಯರ್ ಕಾಂಬಿನೇಷನ್ ಹೋಸ್ಟ್ ಟು ನೆಟ್ವರ್ಕು, ಫಿಸಿಕಲ್ ಮತ್ತು ಡೇಟಾ ಲಿಂಕ್ ಲೇಯರ್ ಕಾಂಬಿನೇಷನ್ ಯಾವುದು ಹೋಸ್ಟ್ ಟು ನೆಟ್ವರ್ಕ್. The following diagram shows the various layers of a TCP/IP model. TCP/IP model design ಇದು ಫಸ್ಟ್ ಒನ್. ಇದರಲ್ಲಿ 4 ಲೇಯರ್ಸ್ ಇರ್ತವೆ. First one application, second transport layer, third one internet layer, fourth one host to network. Host to network is a combination of combines of physical ಮತ್ತು data link layer. First application layer ಇದು same as ISO OSI model ತರನೇ. It performs some tasks, some functions. It provides a different services such as manipulation of information in several ways, retransferring the files of information, distributing the result, same as OSI model. Application layer ಮತ್ತೆ TCP/IP models ಅತ್ತೆ ಸೇಮ್ ಲೇಯರ್ ಪರ್ಫಾರ್ಮ್ ಮಾಡುತ್ತೆ, ಸೇಮ್ ಲೇಯರ್ ಫಂಕ್ಷನ್ ಸೇಮ್ ಆಗಿ ಮಾಡುತ್ತೆ. ಇದೇನು ಮಾಡುತ್ತೆ ಅಪ್ಲಿಕೇಶನ್ ಲೇಯರ್ TCP/IP ಅಲ್ಲಿ ಮ್ಯಾನಿಪುಲೇಟ್ ಮಾಡುತ್ತೆ, ಬಂದಿದ್ದ ಡೆಲಿವರ್ಡ್ ಡೇಟಾನ ಮ್ಯಾನಿಪುಲೇಟ್ ಮಾಡಿ ಸೆವೆರಲ್ ವೇಸಲ್ಲಿ ಮ್ಯಾನಿಪುಲೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್, ದ ಫಂಕ್ಷನ್ ಸಚ್ ಆಸ್ ಲಾಗಿನ್ ಆರ್ ಪಾಸ್ವರ್ಡ್ ಚೆಕಿಂಗ್ ಆರ್ ಆಲ್ಸೋ ಪರ್ಫಾರ್ಮ್ಡ್ ಬೈ ದ ಅಪ್ಲಿಕೇಶನ್ ಲೇಯರ್. ಪ್ರೋಟೋಕಾಲ್ ಯೂಸ್ಡ್, ಈ ಲೇಯರಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಿರ್ತಾರೆ? ಟೆಲ್ನೆಟ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP, DN, HTTP, hypertext transfer protocol, and NTP are the protocol employed in this layer. ಎಷ್ಟು 6 ಲೇಯರ್ಸ್, 6 ಪ್ರೋಟೋಕಾಲ್ನ ಯೂಸ್ ಮಾಡಿಕೊಂಡು TCP/IP ಫಸ್ಟ್ ಲೇಯರ್ನ ಮಾಡಿರ್ತಾರೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟ್ ಲೇಯರ್, ಸೆಕೆಂಡ್ ಒನ್ TCP/IP ಅಲ್ಲಿ ಸೆಕೆಂಡ್ ಲೇಯರ್ ಯಾವುದು? ಟ್ರಾನ್ಸ್ಪೋರ್ಟ್ ಲೇಯರ್. ಇಟ್ ಡಸ್ ದ ಸೇಮ್ ಫಂಕ್ಷನ್ ಆಸ್ ದ ಟ್ರಾನ್ಸ್ಪೋರ್ಟ್ ಲೇಯರ್ ಇನ್ OSI ಮಾಡಲ್. OSI ಮಾಡಲಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಯಾವ ಥರ ವರ್ಕ್ ಮಾಡಿತ್ತು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿತ್ತು, ಅದೇ ಥರ TCP/IP ಟ್ರಾನ್ಸ್ಪೋರ್ಟ್ ಲೇಯರ್ಸ್ ಅತ್ತೆ ಅದೇ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಹಿಯರ್ ಆರ್ ದ ಕೀಸ್ ಪಾಯಿಂಟ್ ರಿಗಾರ್ಡಿಂಗ್ ಟ್ರಾನ್ಸ್ಪೋರ್ಟ್ ಲೇಯರ್. ಒಂದು ಕೀ ಪಾಯಿಂಟ್ಸ್ ಇದಾವೆ. ಇಟ್ ಯೂಸಸ್ TCP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಆ್ಯಂಡ್ UDP ಪ್ರೋಟೋಕಾಲ್. TCP ಮತ್ತು UDP ಪ್ರೋಟೋಕಾಲ್ ಫಾರ್ ಎಂಡ್ ಟು ಎಂಡ್ ಟ್ರಾನ್ಸ್ಫರ್ಮೇಷನ್. ಒಂದು ಸಿಸ್ಟಮ್ ಟು ಒಂದು ಸಿಸ್ಟಮ್ಗೆ ಎಂಡ್ ಟು ಎಂಡ್ ಸಿಸ್ಟಮ್ ಟ್ರಾನ್ಸ್ಮಿಷನ್ ಅಂತಾರೆ. ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ಕೊತಾರೆ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ? TCP ಮತ್ತು UDP ಪ್ರೋಟೋಕಾಲ್. TCP ಇಸ್ ಎ ರಿಲಯಬಲ್ ಆ್ಯಂಡ್ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್. TCP ಅಂದರೆ ಒಂದು ರಿಲಯಬಲ್ ರಿಲೇಟೆಡ್ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್ ಅನ್ಬೋದು. TCP ಆಲ್ಸೋ ಹ್ಯಾಂಡಲ್ಸ್ ಅ ಫ್ಲೋ ಕಂಟ್ರೋಲ್. ಒಂದು ಫ್ಲೋ ಆಫ್ ಕಂಟ್ರೋಲ್ನ ಇಟ್ ಹ್ಯಾಂಡಲ್ಸ್. TCP ಫ್ಲೋ ಆಫ್ ಕಂಟ್ರೋಲ್ನ ಹ್ಯಾಂಡಲ್ ಮಾಡೋ ಕೆಪ್ಯಾಸಿಟಿ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೋಟೋಕಾಲ್ಸ್ ಯೂಸ್, ಈ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಯಾವ್ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದ್ದಾರೆ ಅಂದರೆ TCP/IP ಮತ್ತು UDP ಪ್ರೋಟೋಕಾಲ್ಸ್. ಥರ್ಡ್ ಒನ್, internet layer. The function of this layer is to allow the host to insert packets into network and then make them travel independently to the destination. ಅಂದರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಇಂಟರ್ನೆಟ್ನ ನೆಟ್ವರ್ಕ್ ಅಂತಲೇ ಅರ್ಥ, ಇಂಡಿಪೆಂಡೆಂಟ್ ಆಗಿ ಪ್ಯಾಕೆಟ್ಸ್ನ ಮಾಡಿ ಸೋರ್ಸ್ ಟು ಡೆಸ್ಟಿನೇಷನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಇಂಟರ್ನೆಟ್ ಲೇಯರ್ ಯಾವುದು TCP/IP ಅಲ್ಲಿ ಇಂಟರ್ನೆಟ್ ಲೇಯರ್ ಸಪೋರ್ಟ್ ಮಾಡುತ್ತೆ. ಅಂದರೆ ಡಿವೈಡ್ ಮಾಡಿ ಅಥವಾ ಸ್ಮಾಲ್ ಗ್ರೂಪ್ಸ್ ಮಾಡಿ ನೆಟ್ವರ್ಕ್ ಇಂಡಿಪೆಂಡೆಂಟ್ ಆಗಿ ಟ್ರಾವೆಲ್ ಮಾಡಲಿ ಅಂತೇಳಿ ಎಲ್ಲಿಂದ ಸೋರ್ಸ್ ಟು ಡೆಸ್ಟಿನೇಷನ್ಗೆ ಸೆಂಡ್ ಮಾಡ್ತಾರೆ. However, the order of receiving the packets can be different from the sequence of where sent. ಪ್ರೋಟೋಕಾಲ್ಸ್ ಯಾವ ಯೂಸ್ ಮಾಡಿದರೆ ಇಂಟರ್ನೆಟ್ ಪ್ರೋಟೋಕಾಲ್ IP, ಫುಲ್ ಫಾರ್ಮ್ IP ಈಸ್ ಎಂಪ್ಲಾಯ್ಡ್ ಇನ್ ದ ಇಂಟರ್ನೆಟ್ ಲೇಯರಲ್ಲಿ. IP ಪ್ರೋಟೋಕಾಲ್ ಯೂಸ್ ಮಾಡಿರ್ತಾರೆ. ಇದು ರಿಸೀವ್ಡ್ ಪ್ಯಾಕೆಟ್ಸ್ನ ಡಿಫ್ರೆಂಟ್ ಫಾರ್ಮ್ ಸೀಕ್ವೆನ್ಸಲ್ಲಿ ಸೆಂಡ್ ಮಾಡ್ತಾರೆ. ಲಾಸ್ಟ್ ಒನ್, ಹೋಸ್ಟ್ ಟು ನೆಟ್ವರ್ಕ್ ಲೇಯರ್ ಇಸ್ ಎ ಕಾಂಬಿನೇಷನ್ ಆಫ್ ಫಿಸಿಕಲ್ ಮತ್ತು ಡೇಟಾ ಲಿಂಕ್ ಲೇಯರ್. ಹೋಸ್ಟ್ ಟು ನೆಟ್ವರ್ಕ್ ಇಸ್ ದ ಲೋಯೆಸ್ಟ್ ಲೇಯರ್ ಇನ್ ದ TCP/IP. ಲಾಸ್ಟಲ್ಲಿ ಬರುತ್ತಲ್ಲ ಹೋಸ್ಟ್ ಟು ನೆಟ್ವರ್ಕ್. ದ ಹೋಸ್ಟ್ ಹ್ಯಾಸ್ ಟು ಕನೆಕ್ಟ್ ಟು ನೆಟ್ವರ್ಕ್ ಯೂಸಿಂಗ್ ಸಮ್ ಪ್ರೋಟೋಕಾಲ್ ಸೊ ದಟ್ ಇಟ್ ಕ್ಯಾನ್ ಬಿ ಸೆಂಡ್ IP ಪ್ಯಾಕೆಟ್ಸ್ ಓವರ್ ಇಟ್. ದೀಸ್ ಪ್ರೋಟೋಕಾಲ್ ವೇರಿಯಸ್ ಫ್ರಮ್ ಹೋಸ್ಟ್ ಟು ಹೋಸ್ಟ್ ಅಥವಾ ನೆಟ್ವರ್ಕ್ ಟು ನೆಟ್ವರ್ಕ್. ಪ್ರೋಟೋಕಾಲ್ ವೇರಿಯಸ್ ಫ್ರಮ್ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಬೇರೆ ಥರ ಇರ್ತದೆ.
ಪ್ರೋಟೋಕಾಲ್ ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದ್ದಾರೆ ಅಂದರೆ ಆರ್ಪಾನೆಟ್, ಸ್ಯಾಟ್ನೆಟ್, LAN. Packet radio are the protocol which are used in this layer. ಯಾವ್ಯಾವ ಲೇಯರ್, ಈ ಲೇಯರ್ಸ್ ಅಲ್ಲಿ ಯಾವ್ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದ್ದಾರೆ ಅಂದರೆ LAN, ಸ್ಯಾಟ್ನೆಟ್ ಮತ್ತು ಆರ್ಪಾನೆಟ್ ಮತ್ತು ಪ್ಯಾಕೆಟ್ ರೇಡಿಯೋಸ್. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.